ಅದು ಅಂಜುಮನ್ ಸಲುವಾಗಿ ಇದು ಮಾತಾಡೋದು. ಅಂಜುಮಂದು ಕೋರ್ಟ್ ಐತಲ್ಲ, ವಕಫ್ ಬೋರ್ಡ್ದವ್ರಿಗೆ ನಿಲ್ಸಿದ್ರು, ನೀವು ಏನೈತೆ ಬೋರ್ಡ್ ಮಾಡ್ರಿ, ಯಾವ ಮುಖಾಂತರ ಬೋರ್ಡ್ ಮಾಡ್ತೀರಿ ಗೊತ್ತಿಲ್ಲ, ಎಲೆಕ್ಷನ್ ಮಾಡ್ರಿ, ಇನ್ನೊಂದು ಥರ ಮಾಡ್ರಿ, ಅಲ್ಲಿ ಜನ ಒಪ್ಪಿಗೆ ನೋಡ್ರಿ, ಅವ್ರು ಯಾವ ಥರ ಹೇಳ್ತಾರ ಆ ಥರ ನೀವು ಅಲ್ಲೇ ಇದು ಮಾಡ್ರಿ ಅಂತೇಳಿ ವಕಫ್ ಬೋರ್ಡಿಗೆ ನ್ಯಾಯಾಲಯ ಆದೇಶ ಮಾಡಿತ್ತು. ವಕಫ್ ಬೋರ್ಡ್ದವ್ರು ಬಂದು ಇಲ್ಗಲ್ನಲ್ಲಿ ಇಲೆಕ್ಷನ್ ಮಾಡ್ಬೇಕಂತೇಳಿ ಎಲ್ಲಾರ್ಗ ಅಭಿಪ್ರಾಯ ಕೇಳಿದ್ರು. ಎಲ್ಲಾರು ಇಲೆಕ್ಷನ್ ಅಂತಂದ್ರು. ಆಮೇಲೆ ಏನು ಮಾಡಿದ್ರು, ಸದಸ್ಯತ್ವ ಸಲುವಾಗಿ ಎಲ್ಲರೂ ದಿನ ಹೋಗಿ ಪಾಳೆ ಹಚ್ಚಿ 250 ರೂಪಾಯಿ ಕೊಟ್ಟು ಪಾಳೆ ಹಚ್ಚಿ ಎಲ್ಲರೇನೈತೆ ಸದಸ್ಯತ್ವ, ಅಂಜುಮನ್ ಸದಸ್ಯತ್ವ ಪಡೆದುಕೊಂಡ್ರು. ಅವಾಗ 2,500 ಸದಸ್ಯತ್ವ, 6,600 ಸದಸ್ಯತ್ವ. ಇವ್ರೇನಂತಾರ, ಸ್ವಲ್ಪ ಜನ ಇಷ್ಟೇ ತೊಗೊಂಬಂದವರು, ಇಲ್ಲ ಯಾರು ಮಾಡ್ಸಲ್ಲ, ಯಾರು ಒಪ್ಪಿಗೆ ಇಲ್ಲ ಎಲೆಕ್ಷನ್ ಸಲುವಾಗಿ, ಏನೊಂದು 8-10 ಮಂದಿ ಅಷ್ಟ ಅದಾರ, ಅಂಜುಮನ್ ಬಿಟ್ಟು ಕೊಡ್ರಿ ಅಂತೇಳಿ ಹೇಳ್ತಾರೆ. 8-10 ಮಂದಿ ಎಲ್ಲ ಇಲ್ಕಲ್ ಜನ ಏನೈತೆ ಎಲ್ಲ ಇಲ್ಲ ಸರ ನಾವು ನಿಮ್ಗೆ ಸಪೋರ್ಟ್ ಅಂತ ಹೇಳ್ತಾರ. ಅದೆಲ್ಲ ಸುಳ್ಳು. ಯಾಕಂತಂದ್ರೆ 2,500 ಜನ ಬಂದು ಸದಸ್ಯತ್ವ ಮಾಡಕತ್ತಾರಲ್ಲ, ಹುಚ್ಚರಲ್ಲ ಅವ್ರು. ಇಲೆಕ್ಷನ್ ಆಗ್ಲಿ ಅಂತೇಳಿ ಮಾಡಕತ್ತಾರ. ಇವ್ರು ಹೋಗಿ ಇಷ್ಟೇ ತೊಗೊಂಬರ್ತಾರ. ಇವ್ರು ಹೇಳ್ಯಾರ ಸ್ವಲ್ಪ ಜನಕ್ಕೆ ಹೋಗಿ ಮಾಡ್ಕೋರಿ ನೀವು ಸದಸ್ಯತ್ವ ಅಂತೇಳಿ. ಆಮೇಲೆ ಏನಂತ ಇಷ್ಟೇ ತೊಗೊಂಬಂದ್ರಿ ಇವರು. ಇಷ್ಟೇ ತೊಗೊಂಬಂದಾರ. ಇಷ್ಟೇ ಅದಕ್ಕೆ ತೊಗೊಂಬರ್ತಾರೆ ಇವರು. ತಮ್ಮದು ಖುದ್ದು ಪ್ರಾಪರ್ಟಿ ಮೇಲೆ ಯಾರು ಕಬ್ಜಾ ಮಾಡಕತ್ತಿದ್ರ ಇಷ್ಟೇ ತೊಗೊಂಬರ್ಲಿ. ಇದು ಸಮಾಜದ ಪ್ರಾಪರ್ಟಿ. ಇದು ಸಮಾಜದ ಪ್ರಾಪರ್ಟಿ. ಇವ್ರು ಇವತ್ತಂದ್ರೆ ನಾಳೆ ಇನ್ನೊಬ್ಬ ಅದಕ್ಕೆ ಏನ್ರಿ ಈಗ ಅದಲ್ಲ ಅಂತಂತಂದ್ರೆ ಇಲೆಕ್ಷನ್ ಮಾಡಬೇಕು. ಇಲೆಕ್ಷನ್ದೊಳಗೆ ನೀವು ಒಳ್ಳೆ ಕೆಲಸ ಮಾಡಿದ್ರ, ಅಂಜುಮನ್ ಸಮಾಜಕ್ಕೆ ಒಳ್ಳೇದು ಮಾಡಿದ್ರ, ಮಂದಿ ಏನೈತೆ ನಿಮ್ಗೆ ಓಟ್ ಹಾಕಿ ಆರಿಸ್ಕೊಂಬರ್ತಾರ, ರಿಸಲ್ಟ್ ಬರುತ್ತೆ. ಅದಕ್ಕೆ ನಾನೇ ಹೇಳ್ತೀನಿ, ತಾವು ಅದು ಇಷ್ಟೇನು ಹಿಂದೆ ಪಡ್ಕೊಳ್ರಿ, ಇಲೆಕ್ಷನ್ದ ಇಳಿ. ನಿಮ್ಮ ಕೈಯಾದ್ರೆ ಜನರು ನಿಮ್ಗೆ ಹಾಕ್ತಾರ, ಬ್ಯಾರ್ಯಾರ್ಗ ಹಾಕ್ತಾರ. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಎಲ್ಲ ಆದ ನಂತರ ಇಷ್ಟೇ ತೊಗೊಂಬರ್ತೀರಿ. ಇಷ್ಟೇ ತೊಗೊಂಬಂದ ಮೇಲೆ ಇಬ್ರಾಹಿಂ ಮಸೂದಿ ಮೇಲೆ ನಿಂತು ನೀವು ಮಾತಾಡ್ತೀರಿ. ಹೆಂಗ ಕುರಾನನ್ನು ಬದಲಿಸಕ್ಕಾಗಲ್ಲ, ಅದ್ರ ಲಿಪಿಗಳನ್ನು ಬದಲಿಸಕ್ಕಾಗಲ್ಲ, ಅದೇ ಥರ ಈ ಬೈಲನ್ನು ಬದಲಿಸಕ್ಕಾಗಲ್ಲ ಅಂತ ಹೇಳ್ತೀರಿ ನೀವು. ಕುರಾನ್ ಏನೈತೆ ಪ್ರವಾದಿಗಳ ಮೇಲೆ ಬಂದು ಇಳಿದೈತದು. ಅವಾಗ ಪೈಗಂಬರ್ಗೆ ಏನೈತೆ ಫರಿಷ್ಠ ವಹಿ ತೊಗೊಂಡು ಕಳಿಸ್ತಿದ್ರು. ಅವಾಗ ಅವ್ರು ಬರೀತಿದ್ರು. ಹಂಗೇನಾರು ನಿಮ್ಗೆ ಬೈಲಾಂಬರ ಮುಂದೆ ಯಾವ್ದಾರು ಫರಿಷ್ಠ ಬಂದು ಹೇಳೈತೇನ್ರಿ ಬಲ್ಸಾಕ್ ಬರಲ್ಲ ಅಂತ ಹೇಳ್ತೀರಿ ನೀವು. ಇದೆಲ್ಲ ಮಾತಾಡೋ ಮುಂದೆ ಯೋಚನೆ ಮಾಡಿ ಮಾತಾಡಬೇಕು. ಕುರಾನ ಬೇರೆ, ನಿಮ್ಮ ಬೈಲಾನ ಬೇರೆ. ಬೈಲಾ ನೀವು ಸೃಷ್ಟಿ ಮಾಡಿದ್ದು. ಕುರಾನ ಅಲ್ಲಾ ಏನೈತೆ ತನ್ನ ಫರಿಷ್ಠ ಮುಖಾಂತರ, ವಾಣಿ ಮುಖಾಂತರ ಏನೈತೆ ಪೈಗಂಬರ್ ಕಳಿಸ್ತಿದ್ರು. ಅದು ಸ್ವಲ್ಪ ನೋಡಿ ತಿಳುವಳಿಕೆ ಮಾಡಿ ಮಾತಾಡ್ರಿ. ನಿಮ್ಮ ಇನ್ನೂ ದೊಡ್ಡ ಉಲ್ಮಾದಾರ ಕೇಳಿ, ನಾ ಇದು ಮಾತಾಡೋದು ಸತ್ಯ ಇತ್ತು, ನಿಜ ಇತ್ತು, ಹೆಂಗೈತೆ ಅಂತ ಕೇಳಿ ಆಮೇಲೆ ನೀವು ಮುಂದೆ ಹೆಜ್ಜೆ ಇಡ್ರಿ ಅಂತೇಳಿ ನಿಮ್ಗೆ ಏನೈತೆ ನಾನು ಹೇಳ್ತೀನಿ. अस्सलाम वालेकुम रहमतुल्लाहि वबरकातुहू। अंजुमन बचाओ तहरीक इलकल बरोज जुमा 31/7/2026 बाद नमाज जुमा इब्राहिम मस्जिद में जनाब उस्मान गनी उमनाबाद साहब कुछ बातें कहे हैं, गुफ्तगू की हैं। उसमें बहुत सारे बातें मेंबर रसूल सल्लल्लाहु अलैहि वसल्लम के खिलाफ और अल्लाह के शान के खिलाफ हैं, मस्जिद की तौहीन है। इसलिए अंजुमन बचाओ तहरीक के जानिब से हम इस गुफ्तगू की पुरजोर मजम्मत करते हुए और आपसे पुरजोर गुजारिश करते हैं कि आप अपनी तमाम बातों से रुजू कर लें और गुजारिश करते हैं कि आप अपनी बातों से अल्लाह से माफ़ी मांगें, इस्तग़फ़ार करें। आपको 2 दिन की मोहलत दी जाती है। आप जुमा के दिन से पहले अपनी तमाम बातों से रुजू कर लें और माफ़ी मांग लें। अगर आप 2 दिन के अंदर माफ़ी नहीं मांगेंगे और अपनी बात पर अटल रहेंगे तो इंशाअल्लाह बहुत जल्द आपके खिलाफ बहुत बड़ी तादाद में एहतिजाज किया जाएगा और हम तमाम लोग अंजुमन बचाओ तहरीक की तरफ से कानून के अफसरान से गुजारिश करेंगे कि आपके ऊपर कानूनी कार्रवाई की जाए। अस्सलाम वालेकुम रहमतुल्लाहि वबरकातुहू।